ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಾರ್ಪೊರೇಟ್ ಕನೆಕ್ಷನ್. ಇವತ್ತು ನಾವು ಈ ವಿಡಿಯೋದಲ್ಲಿ ಇಂದಿನ ನಮ್ಮ ಕ್ಲಾಸಲ್ಲಿ ನಾವು ನೇವ್ ಬೇಸ್ ಆಲ್ಗೊರಿಥಮ್ ಬಗ್ಗೆ ಥಿಯರಿಟಿಕಲ್ ಆಗಿ ಅರ್ಥ ಮಾಡ್ಕೊಂಡಿದ್ವಿ ಮತ್ತೆ ಮ್ಯಾಥಮೆಟಿಕಲ್ ಫಾರ್ಮುಲಾ ಆಗಿ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ನೋಡಿದ್ವಿ, ರೈಟ್? ಸೊ ಈಗ ನಾವು ಅದನ್ನ ಅಲ್ಲಿ ಯಾವ ರೀತಿ ನಾವು ಮ್ಯಾಥಮೆಟಿಕಲ್ ಆಗಿ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡಿದ್ವೋ ಅದೇ ಕಾನ್ಸೆಪ್ಟ್ ನ ನಿಮ್ಮ ಕೋಡಿಂಗ್ ಅಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಆಗಿ ನಾವು ನಿಮ್ಮ ನೇವ್ ಬೇಸ್ ಆಲ್ಗೊರಿಥಮ್ ನಾವು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಬೇಕಾಗಿರುವ ಕೆಲವೊಂದು ಲೈಬ್ರರೀಸ್ನ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಪ್ಯಾಂಡಾಸ್ನ ಯೂಸ್ ಮಾಡ್ಕೋತೀವಿ. ಸೊ ನಾವು ಪ್ಯಾಂಡಾಸ್ನ ಎಂತಕ್ಕೆ ಯೂಸ್ ಮಾಡ್ಕೋತೀವಿ ಅಂದರೆ ನಿಮ್ಮ ಡೇಟಾನ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಮತ್ತೆ ಅದನ್ನ ಕೆಲವೊಂದು ಮ್ಯಾಥಮೆಟಿಕಲ್ ಆಪರೇಷನ್ ಪರ್ಫಾರ್ಮ್ ಮಾಡೋಕೆ ನಾವು ಪ್ಯಾಂಡಾಸ್ನ ಯೂಸ್ ಮಾಡ್ತೀವಿ. ಮತ್ತೆ ಎಸ್ಕೆಲರ್ನ್ ಅನ್ನೋ ಲೈಬ್ರರಿನ ನಾವು ಯೂಸ್ ಮಾಡಿಕೊಂಡು ಅದರಲ್ಲಿ ಕೆಲವೊಂದು ಫಂಕ್ಷನ್ ಆಗಿರುವ ನೇವ್ ಬೇಸ್ ಅನ್ನೋ ಒಂದು ಫಂಕ್ಷನ್ ನಾವು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಮತ್ತೆ ಆ ಫಂಕ್ಷನ್ ನಾವು ಗಾಷಿಯನ್ ನೇವ್ ಬಯಾಸ್ ಅನ್ನೋ ಒಂದು ಆಲ್ಗೊರಿಥಮ್ ನ ಯೂಸ್ ಮಾಡ್ಕೋತಾ ಇದ್ದೀವಿ ನಾವಿಲ್ಲಿ. ಓಕೆ, ಸೊ ಈ ಗಾಷಿಯನ್ ನೇವ್ ನಾವು ಎಲ್ಲಿ ಯೂಸ್ ಮಾಡ್ಕೋತೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದನ್ನ ನಾವು ಇಲ್ಲಿ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಸೈಕಿಟ್ ಲರ್ನಲ್ಲೇ ಪ್ರೀ ಪ್ರೊಸೆಸಿಂಗ್ ಅನ್ನೋ ಫಂಕ್ಷನ್ ಸಹ ನಾವಿಲ್ಲಿ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಅದರಲ್ಲಿ ಲೇಬಲ್ ಎನ್ಕೋಡರ್ ನಾವು ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಓಕೆ, ಮತ್ತೆ ಇದರಲ್ಲಿ ಇನ್ನೊಂದು ಮಾಡೆಲ್ ಸೆಲೆಕ್ಷನ್ ಅಂತ ಇದೆ, ಅದನ್ನು ಕೂಡ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಅದರಲ್ಲಿ ಟ್ರೈನ್ ಟೆಸ್ಟ್ ಸ್ಪ್ಲಿಟ್, ಸೊ ಇದು ನಾವು ನಿಮ್ಮ ಡೇಟಾನ ಸ್ಪ್ಲಿಟ್ ಮಾಡ್ಕೊಬೇಕಾಗುತ್ತೆ, ಟ್ರೈನಿಂಗ್ ಮತ್ತೆ ಟೆಸ್ಟಿಂಗ್ ಡೇಟಾ ಅಂತ. ಸೊ ಅದಕ್ಕೆ ನಾವು ಈ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ನ ಯೂಸ್ ಮಾಡ್ಕೊಂತೀವಿ. ಓಕೆ, ಮತ್ತೆ ಸೈಕಿಟ್ ಲರ್ನಲ್ಲಿ ಮೆಟ್ರಿಸಿಸ್. ಸೊ ಇದು ಮೆಟ್ರಿಸಿಸ್ ಎಲ್ಲಿ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ ಲೈಕ್ ನಿಮ್ಮ ಡೇಟಾನ ಅವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ, ನಿಮ್ಮ ಮಾಡೆಲ್ನ ಅವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ನಾವು ಈ ಮೆಟ್ರಿಸಿಸ್ ನ ಯೂಸ್ ಮಾಡ್ಕೊಂತೀವಿ. ಅವ್ಯಾಲ್ಯೂಯೇಷನ್ ಅಂದ್ರೆ ಜಡ್ಜ್ ಮಾಡಬೇಕಾದ್ರೆ ಲೈಕ್ ನಿಮ್ಮ ಮಾಡೆಲ್ ಯಾವ ರೀತಿ ವರ್ಕ್ ಆಗ್ತಾ ಇದೆ, ಸೊ ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆಯಾ, ಇದನ್ನ ನಾವು ನಿಮ್ಮ ಈ ಅಕ್ಯುರೇಸಿ ಕ್ಲಾಸಿಫಿಕೇಶನ್ ರಿಪೋರ್ಟ್ ಮೂಲಕ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಫಸ್ಟ್ ಬಂದ್ಬಿಟ್ಟು ನಾವು ಡೇಟಾ ಸೆಟ್ ನ ಕ್ರಿಯೇಟ್ ಮಾಡ್ಕೊಬೇಕು. ನಾವು ನಮ್ಮ ಹಿಂದಿನ ಕ್ಲಾಸಲ್ಲಿ ಯಾವ ರೀತಿ ಡೇಟಾ ಸೆಟ್ ನ ಯೂಸ್ ಮಾಡ್ಕೊಂಡಿದ್ವಿ, ನಾವೆಲ್ಲ ಯೂಸ್ ಮಾಡ್ಕೊಂಡು ಡೇಟಾ ಸೆಟ್ ಬಂದ್ಬಿಟ್ಟು ಹೆಲ್ತ್ ಡೇಟಾ ಸೆಟ್, ರೈಟ್? ಸೊ ಅಲ್ಲಿ ಫೀವರ್, ಕಾಫ್, ಅಟ್ಯಾಚ್, ಸೊ ಈ ಮೂರು ಇದ್ರೆ ಆ ವ್ಯಕ್ತಿಗೆ ಫ್ಲೂ ಅಂದ್ರೆ ಶೀತ ಬಂದಿದೆಯೋ ಬಂದಿಲ್ವೋ ಅಂತ ನಾವಿಲ್ಲಿ ಪ್ರಿಡಿಕ್ಟ್ ಮಾಡಬೇಕು ಅಥವಾ ಜಡ್ಜ್ ಮಾಡಬೇಕು. ಓಕೆ, ಸೊ ಅದಕ್ಕೆ ನಾವು ಈ ಡೇಟಾ ಸೆಟ್ ನ ಕ್ರಿಯೇಟ್ ಮಾಡ್ಕೊತಾ ಇದೀವಿ ಇಲ್ಲಿ ನಾವು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನಮಗೆ 4 ಫ್ಯೂಚರ್ಸ್ ಇದೆ. ಅದರಲ್ಲಿ ಫೀವರ್, ಕಾಫ್, ಅಟ್ಯಾಚ್ ಬಂದ್ಬಿಟ್ಟು ಇಂಡಿಪೆಂಡೆಂಟ್ ವ್ಯಾಲ್ಯೂ, ಅದನ್ನ ನಾವು ಎಕ್ಸ್ ಅಂತ ಹೇಳ್ತೀವಿ. ಮತ್ತೆ ಡಿಸೀಸ್ ಬಂದ್ಬಿಟ್ಟು ಡಿಪೆಂಡೆಂಟ್ ವ್ಯಾಲ್ಯೂ, ಇದನ್ನ ನಾವು ಪ್ರಿಡಿಕ್ಟ್ ಮಾಡಬೇಕಾಗಿರೋದು. ಸೊ ಇಲ್ಲಿ ನಾವು ಫ್ಲೂ ಮತ್ತೆ ನೋ ಫ್ಲೂನ 2 ತರ ಕ್ಲಾಸಿಫಿಕೇಶನ್ ವ್ಯಾಲ್ಯೂಸ್ ನ ನೋಡ್ತೀವಿ ನಿಮ್ಮ ಈ ಡಿಸೀಸ್ ನಲ್ಲಿ. ಸೊ ಓಕೆ, ಈ ಡೇಟಾ ಸೆಟ್ ನ ಯೂಸ್ ಮಾಡ್ಕೊಂಡು ನಾವು ನಿಮ್ಮ ಮಾಡೆಲ್ ನ ಟ್ರೈನ್ ಮಾಡ್ತಾ ಹೋಗೋಣ. ಫಸ್ಟ್ ಆಗಿ ನಿಮ್ಮ ಈ ಪ್ಯಾಂಡಾಸ್ ನ ಯೂಸ್ ಮಾಡ್ಕೊಂಡು ನಾವು ಈ ಡೇಟಾನ, ಇದು ಡಿಕ್ಷನರಿ ಫಾರ್ಮೆಟ್ ಅಲ್ಲಿ ಇದೆ, ಇದನ್ನ ನಾವು ಡೇಟಾ ಫ್ರೇಮ್ ಫಾರ್ಮೆಟ್ ಗೆ ನಾವು ಕನ್ವರ್ಟ್ ಮಾಡ್ಕೊಬೇಕು. ಅದನ್ನ ಯಾವ ರೀತಿ ಕನ್ವರ್ಟ್ ಮಾಡ್ಕೋತೀವಿ ಅಂದ್ರೆ ನಿಮ್ಮ ಪ್ಯಾಂಡಾಸ್ ದಲ್ಲಿರುವ pd ಡಾಟ್ ಡೇಟಾ ಫ್ರೇಮ್ ಅನ್ನೋ ಫಂಕ್ಷನ್ ನ ಕಾಲ್ ಮಾಡ್ತಾ ಇದೀವಿ. ಅದರಲ್ಲಿ ಈ ಡೇಟಾನ ಪಾಸ್ ಮಾಡಿ ಆ ಡೇಟಾನ ನಾವು ಡೇಟಾ ಫ್ರೇಮ್ ಆಗಿ ಡೇಟಾ ಫ್ರೇಮ್ ಆಗಿ ನಾವು ಕನ್ವರ್ಟ್ ಮಾಡ್ಕೋತಾ ಇದ್ದೀವಿ. ಓಕೆ, ಏನನ್ನ ಕನ್ವರ್ಟ್ ಮಾಡ್ಕೋತಾ ಇದೀವಿ, ನಿಮ್ಮ ಡಿಕ್ಷನರಿ ಡೇಟಾನ ಡೇಟಾ ಫ್ರೇಮ್ ಆಗಿ ನಾವು ಪ್ಯಾಂಡಾಸ್ ಯೂಸ್ ಮಾಡ್ಕೊಂಡು ಕನ್ವರ್ಟ್ ಮಾಡ್ಕೋತಾ ಇದೀವಿ. ಓಕೆ, ಸೊ ಇದನ್ನ ನೀವು ಪ್ರಿಂಟ್ ಮಾಡಿ ಕೂಡ ನೋಡ್ಕೊಬಹುದು. ನಾನು ರನ್ ಮಾಡ್ತಾ ಇದ್ದೀನಿ ಈಗ. ಇಲ್ಲಿ ನೋಡ್ಬೋದು ನೀವು ಈ ಡೇಟಾ ಸೆಟ್ ನ. ಸೊ ಇಲ್ಲಿ ಇದು ಡೇಟಾ ಫ್ರೇಮ್ ಆಗಿ ಕನ್ವರ್ಟ್ ಆಗಿದೆ. ಇಲ್ಲಿ ಇಂಡಿಪೆಂಡೆಂಟ್ ವ್ಯಾಲ್ಯೂಸ್ ಆಗಿರುವ ಫೀವರ್, ಕಾಫ್, ಅಟ್ಯಾಚ್ ಇದೆ. ಸೊ ವಿತ್ ರೆಸ್ಪೆಕ್ಟ್ ಟು ದಟ್ ನಮಗೆ ಡಿಸೀಸ್ ಕೂಡ ಇದೆ ವಿತ್ ದಿಸ್ ನಾನ್ ಇಂಡಿಪೆಂಡೆಂಟ್ ವ್ಯಾಲ್ಯೂ. ಓಕೆ, ಇದು ಡಿಪೆಂಡೆಂಟ್ ವ್ಯಾಲ್ಯೂ ಡಿಸೀಸ್. ಸೊ ಇದು ನಾವು ಪ್ರಿಡಿಕ್ಟ್ ಮಾಡಬೇಕು. ಏನನ್ನ ಯೂಸ್ ಮಾಡಿಕೊಂಡು, ಈ ಮೂರನ್ನ ಯೂಸ್ ಮಾಡಿಕೊಂಡು ಈ ಡಿಸೀಸ್ ನಾವು ಪ್ರಿಡಿಕ್ಟ್ ಮಾಡಬೇಕು. ಸೊ ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಕನ್ವರ್ಟ್ ದ ಯುವರ್ ಟೆಕ್ಸ್ಟ್ ಡೇಟಾ ಟು ನ್ಯೂಮರಿಕಲ್ ಡೇಟಾ. ಸೊ ಇಲ್ಲಿ ನಿಮ್ಮ ಮಷೀನ್ ಈ ಟೆಕ್ಸ್ಟ್ ಡೇಟಾನ ಅರ್ಥ ಮಾಡ್ಕೊಳ್ಳಲ್ಲ. ಓಕೆ, ಅದಕ್ಕೆ ನಾವು ಈ ಟೆಕ್ಸ್ಟ್ ಡೇಟಾನ ನಾವು ಮತ್ತು ನ್ಯೂಮರಿಕಲ್ ಆಗಿ ಝೀರೋಸ್ ಅಂಡ್ ಒನ್ಸ್ ಬೈನರಿ ವ್ಯಾಲ್ಯೂ ಆಗಿ ಕನ್ವರ್ಟ್ ಮಾಡ್ಕೊತಾ ಇದೀವಿ. ಓಕೆ, ಸೊ ಅದಕ್ಕೆ ನಾವು ಯೂಸ್ ಮಾಡ್ತಿರೋ ಒಂದು ಲೈಬ್ರರಿ ಬಂದ್ಬಿಟ್ಟು ಲೇಬಲ್ ಎನ್ಕೋಡರ್ ಅಂತ. ಓಕೆ, ಇದು ನಾವು ಎಂತಕ್ಕೆ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಅಂತ ಗೊತ್ತಾಯ್ತಲ್ಲ ನಿಮಗೆ. ಸೊ ಇದು ನಾವು
ನಿಮ್ಮ ಸೈಕಲ್ನಲ್ಲಿ ಸಹ ಇದು ಇಂಪೋರ್ಟ್ ಮಾಡ್ಕೊತೀವಿ. ಇದನ್ನು ನಾವು ನಿಮ್ಮ ಡೇಟಾನ ಎನ್ಕೋಡ್ ಮಾಡೋಕ್ಕೆ ಯೂಸ್ ಮಾಡ್ಕೊತೀವಿ. ಫಸ್ಟ್ ಆಗಿ ನಾವು ಎನ್ಕೋಡ್ ಮಾಡಬೇಕಾಗಿರೋ ವ್ಯಾಲ್ಯೂ ಬಂದ್ಬಿಟ್ಟು ಫೀವರ್. ಫೀವರ್ನ ಫ್ಯೂಚರ್ನ ನಾವು ನಿಮ್ಮ ಡೇಟಾ ಫ್ರೇಮಲ್ಲಿ ನಾವು ಎನ್ಕೋಡ್ ಮಾಡಬೇಕು. ಸೊ ಅದಕ್ಕೆ ನಾವು LE ನಿಮ್ಮ ಲೇಬಲ್ ಎನ್ಕೋಡ್ಗೆ ಅಲಿಯಾಸ್ ನೇಮ್ ಕೊಡುವ LE ಡಾಟ್ ಫಿಟ್ ಟ್ರಾನ್ಸ್ಫರ್ನ ಕಾಲ್ ಮಾಡ್ತಾ ಇದ್ದೀನಿ ಫಂಕ್ಷನ್ನ. ಆ ಫಂಕ್ಷನ್ ಒಳಗಡೆ ನಾನು ಈ ಡೇಟಾ ಫ್ರೇಮಲ್ಲಿರುವ ಫೀವರ್ ಅನ್ನೋ ಒಂದು ಫ್ಯೂಚರ್ನ ಪಾಸ್ ಮಾಡಿ ಅದನ್ನ ಎನ್ಕೋಡ್ ಮಾಡ್ತಾ ಇದ್ದೀನಿ. ಮತ್ತೆ ಅದನ್ನ ನಿಮ್ಮ ಈ ಫೀವರ್ ಒಳಗಡೆ ನಾನು ಸ್ಟೋರ್ ಮಾಡ್ತಾ ಇದ್ದೀನಿ ಆ ವ್ಯಾಲ್ಯೂನ. ಸೊ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೇನೆ. ಸೊ ಅದೇ ರೀತಿ ನಿಮ್ಮ ಕಾಫ್ ಕೂಡ ನೀವು ಮಾಡ್ಕೋಬೇಕು. ಕಾಫ್ ಕೂಡ ನೀವು ಎನ್ಕೋಡ್ ಮಾಡ್ಕೊಳ್ಳಿ. ಎಡ್ಯಾಚ್ ಅದಕ್ಕೂ ಕೂಡ ಸೇಮ್ ನಾನು ಮಾಡ್ತಾ ಇದ್ದೀನಿ. ಎಡ್ಯಾಚ್ನ ನಾನು ಪಾಸ್ ಮಾಡ್ತಾ ಇದ್ದೀನಿ. ಫೈನಲಿ ಆಗಿ ನಿಮ್ಮ ಡಿಸೀಸ್ LE ಡಾಟ್ ಫಿಟ್ ಟ್ರಾನ್ಸ್ಫಾರ್ಮ್ ಡಿಸೀಸ್. ಈ ರೀತಿ ನಾವು ನಿಮ್ಮ ಡೇಟಾನ ಕನ್ವರ್ಟ್ ಮಾಡ್ಕೊಬೇಕಾಗುತ್ತೆ ನ್ಯೂಮರಿಕಲ್ ವ್ಯಾಲ್ಯೂಸ್ಗೆ. ಸೊ ಕನ್ವರ್ಟ್ ಮಾಡ್ಕೊಟ್ಟಿದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನೋಡೋದಾದ್ರೆ ನೋಡ್ಬೋದು. ಇವಾಗ ನಿಮ್ಮ ಡೇಟಾ ಎನ್ಕೋಡ್ ಆಗಿದೆ. ಫಸ್ಟ್ ಇಲ್ಲಿ ಟೆಕ್ಸ್ಟುವಲ್ ಡೇಟಾ ಇತ್ತು. ಓಕೆ, ಇವಾಗ ಅದು ಆ ಟೆಕ್ಸ್ಟುವಲ್ ಬಂದ್ಬಿಟ್ಟು ಎನ್ಕೋಡ್ ನ್ಯೂಮರಿಕಲ್ ಡೇಟಾಗೆ ಕನ್ವರ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಈ ಫೀವರ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಫಸ್ಟ್ ಫೀವರ್ ಬಂದ್ಬಿಟ್ಟು ಎಸ್ ನೋ ನೋ ಅಂತ ಇತ್ತು. ಇವಾಗ ಎಸ್ ಬಂದ್ಬಿಟ್ಟು 1 ಆಗಿ ಎನ್ಕೋಡ್ ಆಗಿದೆ, ನೋ ಬಂದ್ಬಿಟ್ಟು 0 ಆಗಿ ಎನ್ಕೋಡ್ ಆಗಿದೆ. ಸೊ ಸಿಮಿಲರ್ಲಿ ನಿಮ್ಮ ಕಾಫಲ್ ಕೂಡ ಎಸ್ ನೋ ಬಂದ್ಬಿಟ್ಟು 1 0 ಆಗಿ ಎನ್ಕೋಡ್ ಆಗಿದೆ. ಹಾಗೆ ಕೂಡ ಎಡ್ಯಾಚ್ ಅಲ್ಲೂ ಕೂಡ ಫೈನಲ್ ಆಗಿ ನಿಮ್ಮ ಡಿಸೀಸ್ ಅಲ್ಲೂ ಕೂಡ ಅದು 0s and 1s ಆಗಿ ಎನ್ಕೋಡ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಡೇಟಾನ ನಾವು ಸ್ಪ್ಲಿಟ್ ಮಾಡ್ಕೊಬೇಕು. ಇಂಡಿಪೆಂಡೆಂಟ್ ವ್ಯಾಲ್ಯೂ ಮತ್ತೆ ಟಾರ್ಗೆಟ್ ವ್ಯಾಲ್ಯೂ ಹಾಗೆ ಎರಡು ತರ ನಾವು ಸ್ಪ್ಲಿಟ್ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ನಾವು ಎಕ್ಸ್ಗೆ ನಾವು ನಿಮ್ಮ ಡೇಟಾ ಫ್ರೇಮ್ ಅಲ್ಲಿರುವ ಫೀವರ್, ಕಾಫ್ ಹಾಗೂ ಎಡ್ಯಾಚ್ ಇದನ್ನು ನಾವು ಇಂಡಿಪೆಂಡೆಂಟ್ ವ್ಯಾಲ್ಯೂ ಅಂದ್ರೆ ಫ್ಯೂಚರ್ ಆಗಿ ನಾವು ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀವಿ. ಮತ್ತೆ ನಿಮ್ಮ ಡೇಟಾ ಫ್ರೇಮ್ ಅಲ್ಲಿರುವ ಡಿಸೀಸ್ನ ನಾನು ವೈಗೆ ಕೊಡ್ತಾ ಇದ್ದೀನಿ. ಅದನ್ನು ನಾನು ನಮ್ಮ ಟಾರ್ಗೆಟ್ ವ್ಯಾಲ್ಯೂ ಆಗಿ ಕನ್ಸಿಡರ್ ಮಾಡ್ಕೊತಾ ಇದ್ದೀನಿ. ಇದನ್ನ ಮಾಡ್ಕೊಂಡಾದ್ಮೇಲೆ ನೀವು ಈ ಡೇಟಾ ಸೆಟ್ ಒಳಗೆ ಇರುವ ನಿಮ್ಮ ಡೇಟಾನ ನಿಮ್ಮ ಮಾಡೆಲ್ಗೆ ಎಷ್ಟು ಕ್ವಾಂಟಿಟಿಯಾಗಿ ಟ್ರೈನ್ ಮಾಡಬೇಕು ಮತ್ತೆ ಎಷ್ಟು ಕ್ವಾಂಟಿಟಿನ ನೀವು ಟೆಸ್ಟ್ ಮಾಡ್ಕೊಬೇಕು ಆ ಬೇಸಸ್ ಮೇಲೆ ನೀವು ಡಿವೈಡ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾನು ನಿಮ್ಮ ಸೈಕ್ಲರ್ನಲ್ಲಿ ಇರುವ ಟೆಸ್ಟ್ ಟ್ರೈನ್ ಸ್ಪ್ಲಿಟ್ ಅನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಆಗಿ ಎಕ್ಸ್ ಟ್ರೈನಿಗೆ ಎಷ್ಟು ಡೇಟಾ ಬೇಕು, ಎಕ್ಸ್ ಟೆಸ್ಟಿಗೆ ಎಷ್ಟು ಡೇಟಾ ಬೇಕು, ಮತ್ತೆ ವೈ ಟ್ರೈನಿಗೆ ಎಷ್ಟು ಡೇಟಾ ಬೇಕು, ವೈ ಟೆಸ್ಟಿಗೆ ಎಷ್ಟು ಡೇಟಾ ಬೇಕು, ಇದನ್ನು ನಾವಿಲ್ಲಿ ಡಿಫೈನ್ ಮಾಡ್ಕೋತಾ ಇದ್ದೀನಿ. ಅದಾದ್ಮೇಲೆ ಇಸ್ ಈಕ್ವಲ್ ಟು ನಿಮ್ಮ ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀನಿ ಟ್ರೈನ್ ಟೆಸ್ಟ್ ಸ್ಪ್ಲಿಟ್. ಇದನ್ನ ನಾವಿಲ್ಲಿ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಸೊ ನಿಮ್ಗಾಗಲೇ ಗೊತ್ತಿದೆ. ಇವಾಗ ನಾನು ಅದರೊಳಗಡೆ ನಿಮ್ಮ ಎಕ್ಸ್ ಮತ್ತೆ ವೈನ ಪಾಸ್ ಮಾಡ್ತಾ ಇದ್ದೀನಿ. ಮತ್ತೆ ಟೆಸ್ಟಿಂಗ್ ಸೈಜ್ ಎಷ್ಟಿರಬೇಕು. ಈಗ 100% ಡೇಟಾ ಇದೆ. ಓಕೆ, 100% ಡೇಟಾ. ಸೊ ಟೋಟಲ್ ಆಗಿ 1 2 3 4 5 6 ಡೇಟಾ ಇದೆ. ಇದರಲ್ಲಿ 100% ಅಂದ್ರೆ 6 ಡೇಟಾ ಸೆಟ್. ಅದರಲ್ಲಿ 20% ಓಕೆ ಅಷ್ಟು ಡೇಟಾ ಸೆಟ್ ನಾನು ನಿಮ್ಮ ಟೆಸ್ಟಿಂಗ್ಗೆ ಕೊಡ್ತಾ ಇದ್ದೀನಿ. ಓಕೆ, ಸೊ 20% ಅಂದ್ರೆ ಸಮಥಿಂಗ್ 2. ಓಕೆ, ಇಲ್ಲಿ 2% ಆಫ್ ನಿಮ್ಮ ಡೇಟಾನ ನಿಮ್ಮ ಟೆಸ್ಟಿಂಗ್ ಕೊಡ್ತಾ ಇದ್ದೀನಿ. ಮತ್ತೆ ರ್ಯಾಂಡಮ್ ಸ್ಟೇಟ್ ಆಗಿ ನಾನು 42ನ ಇನಿಷಿಯಲೈಸ್ ಮಾಡ್ತಿದ್ದೀನಿ. ಇದನ್ನ ಎಂತಕ್ಕೆ, ನಿಮ್ಮ ಡೇಟಾನ ಕಾನ್ಸ್ಟೆಂಟ್ ಆಗಿ ಇಡೋಕೆ. ಡ್ಯೂರಿಂಗ್ ಟ್ರೈನಿಂಗ್ ಟೈಮಲ್ಲಿ ನೀವು ಎವ್ರಿ ಟೈಮ್ ಈ ರೋನ ರನ್ ಮಾಡಿದಾಗ ಡೇಟಾ ಮಿಕ್ಸಪ್ ಆಗ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದ್ರೆ ರ್ಯಾಂಡಮ್ ಆಗಿ ವ್ಯಾಲ್ಯೂನ ನಾವು ಡಿಫೈನ್ ಮಾಡ್ತೀವಿ. ಡಿಫಾಲ್ಟ್ ವ್ಯಾಲ್ಯೂನ ಅದು ಬಂದ್ಬಿಟ್ಟು 42 ಅಂತ. ಇದು ಯಾವ ರೀತಿ ಅಂದ್ರೆ ನೀವು ಎಷ್ಟೇ ಬಾರಿ ಇದನ್ನು ರನ್ ಮಾಡಿದ್ರು ನಿಮ್ಮ ಡೇಟಾ ಅಷ್ಟೇನೆ ಇರುತ್ತೆ, ಮಿಕ್ಸಪ್ ಆಗಲ್ಲ. ಓಕೆ, ಅದಕ್ಕೆ ನಾವು ಇಲ್ಲಿ ರ್ಯಾಂಡಮ್ ಸೆಟ್ 42ನ ಯೂಸ್ ಮಾಡ್ಕೊತೀವಿ. ಫೈನಲ್ ಆಗಿ ನಿಮ್ಮ ಡೇಟಾನ ನಾವು ಸ್ಪ್ಲಿಟ್ ಮಾಡ್ಕೊಂಡಿದ್ದಾಯ್ತು ಟ್ರೈನಿಂಗ್ ಹಾಗೂ ಟೆಸ್ಟಿಂಗ್ ಆಗಿ. ಈಗ ಆ ಡೇಟಾನ ನಾನು ನಿಮ್ಮ ಮಾಡೆಲ್ ನೇವ್ ಬೇಸ್ ಮಾಡೆಲ್ಗೆ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಟ್ರೈನಿಂಗ್ಗೋಸ್ಕರ. ಅದಕ್ಕೆ ನಾನು ನಿಮ್ಮ ಮಾಡೆಲ್ನ ಆಲ್ಗೊರಿಥಮ್ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಆ ಆಲ್ಗೊರಿಥಮ್ ಬಂದ್ಬಿಟ್ಟು ಗಾಸಿಯನ್ ನೇವ್ ಬೇಸ್ ಆಲ್ಗೊರಿಥಮ್. ಓಕೆ, ಸೊ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಮ್ಯಾಥಮೆಟಿಕಲ್ ಆಗಿ ಅರ್ಥ ಮಾಡ್ಕೊಂಡಿದ್ವಿ ನಿಮ್ಮ ನೇವ್ ಬೇಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಓಕೆ, ಸೊ ಆ ವಿಡಿಯೋ ನೋಡಿಲ್ಲ ಅಂತ ಹೋಗಿ ನೋಡಿ. ಓಕೆ, ಸೊ ಇಲ್ಲಿ ನಾವು ಆ ಆಲ್ಗೊರಿಥಮ್ನ ಯೂಸ್ ಮಾಡ್ಕೊತಾ ಇದ್ದೀವಿ. ಆ ಆಲ್ಗೊರಿಥಮ್ ಬಂದ್ಬಿಟ್ಟು ಇಲ್ಲಿ ಡಿಫೈನ್ ಮಾಡಿದ್ದಾರೆ. ಹಾಗೆ ನಾವಿಲ್ಲಿ ಜಸ್ಟ್ ಇದನ್ನ ಕಾಲ್ ಮಾಡ್ತಾ ಇದ್ದೀವಿ. ಆ ವರ್ಕಿಂಗ್ ಅಲ್ಗೊರಿಥಮ್ನ ಇಲ್ಲಿ ಡಿಫೈನ್ ಮಾಡಿದ್ದಾರೆ, ಅದನ್ನ ನಾವಿಲ್ಲಿ ಕಾಲ್ ಮಾಡ್ಕೋತಾ ಇದ್ದೀವಿ. ಓಕೆ, ಅದನ್ನ ನಾವು ಮಾಡೆಲ್ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ಇವಾಗ ಮಾಡೆಲ್ ಡಾಟ್ ಫಿಟ್ ಬಂದ್ಬಿಟ್ಟು ಟ್ರೈನಿಂಗಿಗೆ ಯೂಸ್ ಮಾಡೋ ಒಂದು ಫಂಕ್ಷನ್. ಅದಕ್ಕೆ ನಾವು ಫಿಟ್ನ ಕಾಲ್ ಮಾಡ್ಕೊತಾ ಇದ್ದೀವಿ. ಆ ಫಿಟ್ ಒಳಗೆ ನಾವು ಟ್ರೈನಿಂಗ್ ಆಗಿ ಡಿಫೈನ್ ಮಾಡ್ಕೊಂಡಿದ್ದೀವಲ್ಲ ಡೇಟಾ ಎಕ್ಸ್ ಟ್ರೈನ್ ಮತ್ತೆ ವೈ ಟ್ರೈನ್, ಇದನ್ನು ಮಾತ್ರ ಪ್ರೊವೈಡ್ ಮಾಡಿ. ಎಕ್ಸ್ ಟೆಸ್ಟ್ನ ಮತ್ತೆ ವೈ ಟೆಸ್ಟ್ ನೀವು ಟೆಸ್ಟಿಂಗಿಗೆ ಯೂಸ್ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ಇಲ್ಲಿ ಪಾಸ್ ಮಾಡಿ.
ಸೊ ಫೈನಲ್ ಆಗಿ ನೀವು ರನ್ ಮಾಡಿದ್ರೆ ನಿಮ್ಮ ಮಾಡೆಲ್ ಟ್ರೈನ್ ಆಗುತ್ತೆ ಆ ಡೇಟಾ ಮೇಲೆ. ಸೊ ನೀವು ನೋಡ್ಬೋದು ಮಾಡೆಲ್ ಟ್ರೈನ್ಡ್ ಸಕ್ಸಸ್ಫುಲಿ ಏನೋ ಪ್ರಿಂಟ್ ಆಯಿತು. ಇಲ್ಲಿ ನಾವು ಪ್ರಿಂಟ್ ಮಾಡಿದ್ದೀವಿ. ಸ್ಟೆಪ್ 6 ಬಂದ್ಬಿಟ್ಟು ಟೆಸ್ಟ್ ದ ಮಾಡೆಲ್. ಇವಾಗ ನಾವು ಮಾಡೆಲ್ನ ಈ ಟ್ರೈನಿಂಗ್ ಡೇಟಾನ ಯೂಸ್ ಮಾಡ್ಕೊಂಡು ಟ್ರೈನ್ ಮಾಡ್ಕೊಂಡ್ವಿ. ಇವಾಗ ಅದೇ ಟೆಸ್ಟಿಂಗ್ ಡೇಟಾನ ಯೂಸ್ ಮಾಡಿಕೊಂಡು ನಾವು ಈ ಮಾಡೆಲ್ನ ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ವೈ ಪ್ರೆಡ್, ಈ ಮಾಡೆಲ್ನ ನಾವು ವೈ ಪ್ರೆಡ್ ಆಗಿ ಅಂತ ತಗೋತಾ ಇದ್ದೀವಿ. ಇಸ್ ಈಕ್ವಲ್ ಟು ಮಾಡೆಲ್ ಡಾಟ್, ಮಾಡೆಲ್ ಆಗಲೂ ಟ್ರೈನ್ ಆಗಿದೆ. ಸೊ ಈ ಮಾಡೆಲ್ ನೋಡ್ಬೋದು ನಾವು, ನಮ್ಮ ಮಾಡೆಲ್ ಈಗ ರೆಡಿ ಇದೆ. ಈ ಮಾಡೆಲ್ ನಾವು ಟೆಸ್ಟಿಂಗ್ಗೆ ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ನಾವು ಟೆಸ್ಟ್ ಮಾಡೋಕ್ಕೆ ಮಾಡೆಲ್ ಡಾಟ್ ಪ್ರಿಡಿಕ್ಟ್, ನಿಮ್ಮ ಎಕ್ಸ್ ಟೆಸ್ಟಿಂಗ್ ಮಾಡಿಕೊಂಡಿದ್ದರೆ ಈ ಡೇಟಾನ ಅದನ್ನು ನಾನು ಪಾಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ಈ ಮಾಡೆಲ್ ಏನು ಪ್ರಿಡಿಕ್ಟ್ ಮಾಡುತ್ತೆ ಅಂತ ನೋಡೋಣ. ಓಕೆ, ಸೊ ಇಲ್ಲಿ ನೋಡ್ಬೋದು ನಿಮ್ಮ ಮಾಡೆಲ್ ಪ್ರಿಡಿಕ್ಟ್ ಏನು ಮಾಡಿದೆ ಅಂದರೆ 0 ಮತ್ತು 1 ಅಂತ ಪ್ರಿಡಿಕ್ಟ್ ಮಾಡಿದೆ. ಸೊ ಆ್ಯಕ್ಚುಯಲ್ ಆಗಿ ಇದು ವ್ಯಾಲ್ಯೂ ಬಂದ್ಬಿಟ್ಟು 0 ಆ್ಯಂಡ್ 0. ಸೊ ಇಲ್ಲಿ 1 ವ್ಯಾಲ್ಯೂ ಕರೆಕ್ಟ್ ಆಗಿದೆ, ಇನ್ನೊಂದು ವ್ಯಾಲ್ಯೂ ತಪ್ಪಾಗಿ ಪ್ರಿಡಿಕ್ಟ್ ಮಾಡಿದೆ. ಸೊ ನಿಮ್ಮ ಮಾಡೆಲ್ ಅಷ್ಟು ಅಕ್ಯುರೇಟ್ ಆಗಿಲ್ಲ. ಇದನ್ನು ನಾವು ಓವರ್ಕಮ್ ಮಾಡಬೇಕು ಅಂದರೆ ನಾವೊಂದು ಕೆಲವೊಂದು ಹೈಪರ್ ಪ್ಯಾರಾಮೀಟರ್ ಟ್ಯೂನಿಂಗ್ ಹಾಗೂ ರೆಗ್ಯುಲೈಸೇಷನ್ ಆಲ್ಗೋರಿಥಮ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಮಾಡೆಲ್ನ ಅಕ್ಯುರೇಸಿನ ಇನ್ಕ್ರೀಸ್ ಮಾಡ್ಕೊಬೋದು. ಅಥವಾ ನಿಮ್ಮ ಡೇಟಾ ಸೆಟ್ನ ಎನ್ಹ್ಯಾನ್ಸ್ ಮಾಡಿ ಸಹ ನೀವು ನಿಮ್ಮ ಮಾಡೆಲ್ನ ಅಕ್ಯುರೇಸಿನ ಎನ್ಹ್ಯಾನ್ಸ್ ಮಾಡಬಹುದು. ಓಕೆ, ಸೊ ಈ ರೀತಿ ನಿಮ್ಮ ಮಾಡೆಲ್ ನಾವು ಟ್ರೈನ್ ಮತ್ತೆ ಟೆಸ್ಟ್ ಮಾಡಿದ್ವಿ. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಕ್ಯುರೇಸಿ. ಇವಾಗ ನಿಮ್ಮ ಮಾಡೆಲ್ ಎಷ್ಟು ಪರ್ಸೆಂಟೇಜ್ ಆಗಿ ಅಕ್ಯುರೇಟ್ ಆಗಿದೆ, ಓವರ್ 100% ಅಲ್ಲಿ ಎಷ್ಟು ಪರ್ಸೆಂಟೇಜ್ ಪರ್ಫಾರ್ಮ್ ಚೆನ್ನಾಗಿ ಮಾಡ್ತಾ ಇದೆ, ಇದನ್ನ ನೋಡೋಕ್ಕೋಸ್ಕರ ನಾನು ನಿಮ್ಮ ಮ್ಯಾಟ್ರಿಕ್ಸ್ ನಲ್ಲಿರುವ ಅಕ್ಯುರೇಸಿ ಸ್ಕೋರ್ನ ಯೂಸ್ ಮಾಡಿಕೊಂಡು ನಿಮ್ಮ ವೈ ಟೆಸ್ಟ್ ಅಂದರೆ ನಮ್ಮದು ಮೊದಲೇ ನಾವು ಲೈಕ್ ಪಾರ್ಟ್ಸ್ ಮಾಡ್ಕೊಂಡಿದ್ವಲ್ಲ, ಟೆಸ್ಟಿಂಗ್ ಎಷ್ಟು ಡೇಟಾ ಇರುತ್ತೆ ಅದನ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಮತ್ತೆ ಪ್ರಿಡಿಕ್ಟ್ ಮಾಡಿರೋದು ನಮ್ಮ ಮಾಡೆಲ್ ಏನು ಪ್ರಿಡಿಕ್ಟ್ ಮಾಡಿದೆ, ಇದು ಆ್ಯಕ್ಚುಯಲ್ ವ್ಯಾಲ್ಯೂ ಮತ್ತೆ ನಮ್ಮ ಮಾಡೆಲ್ ಪ್ರಿಡಿಕ್ಟ್ ಮಾಡಿರೋದು. ಓಕೆ, ಆ್ಯಕ್ಚುಯಲ್ ಏನು ಟೆಸ್ಟ್. ಸೊ ಇಲ್ಲಿ ನೋಡ್ಬೋದು ಆ್ಯಕ್ಚುಯಲ್ ಉಂಟು 0 ಅಂತ ಇದೆ, ಮತ್ತೆ ನಮ್ಮ ಮಾಡೆಲ್ ಪ್ರಿಡಿಕ್ಟ್ ಮಾಡಿರೋದು 0 1 ರಾಂಗ್ ಆಗಿ ಪ್ರಿಡಿಕ್ಟ್ ಮಾಡಿದೆ. ಸೊ ಸಮಥಿಂಗ್ ಲೈಕ್ 50% ಅಕ್ಯುರೇಸಿ ಅಂತ ಬರುತ್ತೆ ನೋಡಿ. ಓಕೆ, ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಮಾಡೆಲ್ ಅಕ್ಯುರೇಸಿ ರೇಟ್ ಬಂದ್ಬಿಟ್ಟು 50%. ಅದು 50% ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಿದೆ, ಮತ್ತು ಇನ್ನು 50% ತಪ್ಪಾಗಿ ಪ್ರಿಡಿಕ್ಟ್ ಮಾಡಿದೆ. ಓಕೆ, ಸೊ ಅದಕ್ಕೆ ಇದು ಮಾಡೆಲ್ ಅಕ್ಯುರೇಸಿ ರೇಟ್ ಬಂದ್ಬಿಟ್ಟು 50% ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಾವು ಆ ಮಾಡೆಲ್ನ ಯೂಸ್ ಮಾಡಿಕೊಂಡು ನ್ಯೂ ಪೇಷಂಟಲ್ಲಿ ನಾವು ಟೆಸ್ಟ್ ಮಾಡ್ಬೋದು. ಓಕೆ, ಸೊ ಮಾಡೆಲ್ ಅಕ್ಯುರೇಟ್ ಆಗಿಲ್ಲ, ಸೊ ಆದರೂ ಕೂಡ ನಾವು ಇಲ್ಲಿ ಸುಮ್ಮನೆ ಟೆಸ್ಟ್ ಮಾಡಿ ನೋಡೋಣ. ಓಕೆ, ಸೊ ಅಂದ್ಕೊಳ್ಳಿ ನಮ್ಮೊಬ್ಬರು ನ್ಯೂ ಪೇಷಂಟ್ಸ್ ಬಂದಿದ್ದಾರೆ. ಆ ಪೇಷಂಟ್ಸ್ಗೆ ಫೀವರ್ ಇದೆ, ಕಾಫ್ ಕೂಡ ಇದೆ, ಮತ್ತು ಹೆಡ್ ಡ್ಯಾಚ್ ಇಲ್ಲ. ಅವರಿಗೆ ಫ್ಲೂ ಇದೆಯೋ ಇಲ್ವೋ ಅಂತ ನಾವು ಹೇಳಬೇಕು ನಮ್ಮ ಮಾಡೆಲ್ನ ಯೂಸ್ ಮಾಡಿಕೊಂಡು. ಅದಕ್ಕೆ ನಾನು ಡೇಟಾನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ನ್ಯೂ ಪೇಷಂಟ್, ಸೊ ಅವರಿಗೆ ಫೀವರ್ ಇದೆಯಾ, ಹೌದು 1. ಕಾಫ್ ಇದೆಯಾ, ಹೌದು 1. ಹಾಗೂ ಹೆಡ್ ಡ್ಯಾಚ್ ಇದೆಯಾ, ನೋ 0. ಸೊ ಈ ಡೇಟಾ ಸೆಟ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಪ್ರಿಡಿಕ್ಟ್ ಇಸ್ ಈಕ್ವಲ್ ಟು ಮಾಡೆಲ್ ಡಾಟ್ ಪ್ರಿಡಿಕ್ಟ್ ನ್ಯೂ ಪೇಷಂಟ್. ಸೊ ಇಲ್ಲಿ ನ್ಯೂ ಪೇಷಂಟ್ ಆಗಿ ಡೇಟಾನ ಪಾಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮಾಡೆಲ್ ಪ್ರಿಡಿಕ್ಟ್ ಮಾಡಿದೆ. ಸೊ ಇದು ನಾವು ಚೆಕ್ ಮಾಡ್ಬೋದು. ಇಫ್ ಪ್ರಿಡಿಕ್ಷನ್ 0 ಅಂತ ಪ್ರಿಡಿಕ್ಟ್ ಮಾಡಿದ್ರೆ, 1 ಅಂತ ಪ್ರಿಡಿಕ್ಟ್ ಮಾಡಿದ್ರೆ 0th ವ್ಯಾಲ್ಯೂ. ಓಕೆ, ಸೊ 1 ಅಂತ ಪ್ರಿಡಿಕ್ಟ್ ಮಾಡಿದ್ರೆ ಅದಕ್ಕೆ ನಾವು ಹೇಳ್ತೀವಿ ಪ್ರಿಡಿಕ್ಷನ್ ಆಫ್ ನ್ಯೂ ಪೇಷಂಟ್ ಈಸ್ ಫ್ಲೂ ಅಂತ ಹೇಳ್ತೀವಿ. ಇಲ್ಲ ಅದು 0 ನ ಪ್ರಿಡಿಕ್ಟ್ ಮಾಡಿದ್ರೆ ಎಲ್ಸ್ನ ಯೂಸ್ ಮಾಡಿಕೊಂಡು ಪ್ರಿಡಿಕ್ಷನ್ ಫಾರ್ ನ್ಯೂ ಪೇಷಂಟ್ ಈಸ್ ಈಕ್ವಲ್ ಟು ನೋ ಫ್ಲೂ ಅಂತ ನಾವು ಡಿಸಿಷನ್ನ ಮಾಡ್ತೀವಿ ಇಲ್ಲಿ. ಸೊ ಇಲ್ಲಿ ಅದು ಪ್ರಿಡಿಕ್ಷನ್ ಫಾರ್ ನ್ಯೂ ಪೇಷಂಟ್ ಈಸ್ ಫ್ಲೂ ಅಂತ ಅದು ಪ್ರಿಡಿಕ್ಟ್ ಮಾಡಿದೆ ನಿಮ್ಮ ಮಾಡೆಲ್.